ವೆಲ್ಕಮ್ ಟು ಶನ್ಹಿತ್ ಅಚಲ ಎಜುಕೇಷನ್. ಮೊದಲನೇ ಪ್ರಶ್ನೆ, ಬ್ಲೂ ಒರಿಜಿನ್ನ NS-25 ಮಿಷನ್ನಲ್ಲಿ ಪ್ರವಾಸಿಯಾಗಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸುತ್ತಿರುವ ಮೊದಲ ಭಾರತೀಯ ಯಾರು? ಗೋಪಿ ತೋಟಕೂರ. ಇವರು ಆಂಧ್ರ ಪ್ರದೇಶದವರು. ಶಾಂತಿಗಾಗಿ ಬಹುಪಕ್ಷೀಯತೆ ಮತ್ತು ರಾಜತಾಂತ್ರಿಕತೆಯ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದು ಏಪ್ರಿಲ್ 24ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಫುಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಮೊದಲ ಬಾರಿಗೆ ಯಾವ ಉತ್ಪನ್ನಕ್ಕೆ ಗುರುತಿನ ಮಾನದಂಡಗಳನ್ನು ನಿರ್ದಿಷ್ಟಪಡಿಸಿದೆ? ಬಾಸುಮತಿ ಅಕ್ಕಿ. ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯವು ತನ್ನ ತಾಂತ್ರಿಕ ಸಿಬ್ಬಂದಿಗಳನ್ನು ಉನ್ನತೀಕರಿಸಲು ಯಾವ ಭಾರತೀಯ ಸಂಸ್ಥೆಯೊಂದಿಗೆ ಮೊಮೆರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದೆ? ಇಸ್ರೋ. ಕಾಫು ನ್ಯಾಷನಲ್ ಪಾರ್ಕ್ ಯಾವ ದೇಶದಲ್ಲಿದೆ? ಇದು ಜಾಂಬಿಯಾ ದೇಶದಲ್ಲಿದೆ. ಇದು ಆಫ್ರಿಕಾದ 3ನೇ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವಾಗಿದೆ. ಯಾವ ನಗರವು G20 ವ್ಯಾಪಾರ ಮತ್ತು ಹೂಡಿಕೆ ಮಂತ್ರಿಗಳ ಸಭೆಯನ್ನು ಆಯೋಜಿಸುತ್ತದೆ? ಜೈಪುರ. ಇದನ್ನು ಪಿಂಕ್ ಸಿಟಿ ಅಂತ ಕರೀತಾರೆ. ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಅನುಮೋದಿಸಲು 97ನೇ ಸದಸ್ಯತ್ವ ಪಡೆದಿದೆ? ಪನಾಮಾ. ಇದರ ಸಭೆ ನಡೆದಿದ್ದು ನವದೆಹಲಿಯಲ್ಲಿ. ಮುಖ್ಯಮಂತ್ರಿ ವಯೋಶ್ರೀ ಯೋಜನೆ ಯಾವ ರಾಜ್ಯ ಪ್ರಾರಂಭ ಮಾಡಿದೆ? ಮಹಾರಾಷ್ಟ್ರ. ಈ ಯೋಜನೆ ಉದ್ದೇಶ ಏನಂದರೆ 65ನೇ ವರ್ಷಕ್ಕಿಂತ ಮೇಲ್ಪಟ್ಟ ದೈಹಿಕ ಹಾಗೂ ಮಾನಸಿಕ ವಿಕಲಾಂಗತೆಗಳನ್ನು ಎದುರಿಸುತ್ತಿರುವ 15 ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ 3,000 ರುಗಳ ಆರ್ಥಿಕ ಸಹಾಯವನ್ನು ಮಾಡೋದು. ಯಾವ ಉಪಗ್ರಹ ವ್ಯವಸ್ಥೆಯು ಸ್ಮಾರ್ಟ್ಫೋನ್ಗಳೊಂದಿಗೆ ನೇರ ಸಂವಹನವನ್ನು ಅನುಮತಿಸುತ್ತದೆ ಮತ್ತು ಜಿಯೋಸಿಂಕ್ರೋನಸ್ ಕಕ್ಷೆಯಿಂದ ಇಡೀ ಏಷ್ಯಾ ಪೆಸಿಫಿಕ್ ಪ್ರದೇಶವನ್ನು ಆವರಿಸುತ್ತದೆ? ಟಿಯಾಮ್ಟಾಂಗ್. ಎತ್ತರದ ಪರಿಸರದಲ್ಲಿ ಭಾರತೀಯ ಸೇನೆಯ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ವ್ಯವಸ್ಥೆಯ ಕಾರ್ಯಕ್ಷಮತೆಯು ಯಾವ ಧ್ಯೇಯವಾಕ್ಯವನ್ನು ಹೊಂದಿದೆ? ಇದು ಒಂದು ಕ್ಷಿಪಣಿ ಒಂದು ಟ್ಯಾಂಕ್. ಇಲೆಟ್ ಬಳಿ ಅನುಮಾನಾಸ್ಪದ ವೈಮಾನಿಕ ಗುರಿಯ ವಿರುದ್ಧ ಇಸ್ರೇಲ್ ಮೊದಲ ಬಾರಿ ಯಾವ ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜಿಸಿತು? ಸೀ ಡೋಮ್. ಇಟ್ ಆಫರ್ಸ್ 360 ಪ್ರೊಟೆಕ್ಷನ್ ಅಗೇನ್ಸ್ಟ್ ಥ್ರೆಟ್ಸ್ ಫ್ರಮ್ ಆಲ್ ಡೈರೆಕ್ಷನ್ಸ್. ಭಾರತದ ಯಾವ ರಾಜ್ಯವು 2ನೇ ಅತಿ ದೊಡ್ಡ ಶುಷ್ಕ ಪ್ರದೇಶವಾಗಿದೆ? ಕರ್ನಾಟಕ. ಮೊದಲ ರಾಜ್ಯ ರಾಜಸ್ಥಾನ. ನಾಯಿ ಕೆಮ್ಮಿಗೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಬೋರ್ಡೆಟೆಲ್ಲಾ ಪೆಟುಸಿಸ್. ಒನ್ ಲೈನರ್. ಅಮಿತಾಬ್ ಬಚ್ಚನ್ ರವರಿಗೆ 2024ರ ಲತಾ ದೀನನಾಥ್ ಮಂಗೇಶ್ವರ್ ಪ್ರಶಸ್ತಿ ನೀಡಿದೆ. ವಿಶ್ವ ಪಾರಂಪರ್ಯ ದಿನ ಏಪ್ರಿಲ್ 18. ಮೈಕ್ರಾನ್ ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಲ್ಯಾಂಟನ್ನು ಗುಜರಾತ್ನಲ್ಲಿ ಸ್ಥಾಪಿಸಲಾಗುತ್ತಿದೆ. ಇಲ್ಲಿವರೆಗೂ ಅತಿ ಮುಖ್ಯ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಂದನೆಗಳು.